ಒಂದೂವರೆ ಸಾವಿರ ಕೊಟ್ಟು ತಗೊಳ್ಳೋ ಪ್ರಾಡಕ್ಟ್ ಇಲ್ಲಿ 400 ರೂಪಾಯಿಲಿ ಸಿಗುತ್ತೆ. ನಾವ್ ಹೀಗೆ ಮಾಮಲ್ಪೇಟೆಲ್ ಹೋಗ್ಬೇಕಾದ್ರೆ ನಮಗೆ ಒಂದು ಯೂನಿಕ್ ಶಾಪ್ ಸಿಕ್ತು. ಇದು ನೋಡ್ಲಿಕ್ಕಷ್ಟೇ ಚಿಕ್ಕದು, ಆದ್ರೆ 4 ದೊಡ್ಡ ಗೋಡನ್ಗಳಿದ್ದು 5 ರಾಜ್ಯಗಳಿಗೆ ಹೋಲ್ಸೇಲ್ ಪ್ರಾಡಕ್ಟ್ ಗಳನ್ನ ಕಳಿಸ್ಕೊಡ್ತಾರೆ. ಇವ್ರ ಹತ್ರ ಮಾಡರ್ನ್ ಹಾಗೂ ಟ್ರೆಡಿಷನಲ್ ನ್ಯೂ ಬಾರ್ನ್ ಬೇಬಿ ಐಟಮ್ಗಳು ಸಿಗುತ್ತೆ. ನಮಸ್ಕಾರ, ನಾನೀಗ ಒಂದು ಮಾಮೂಲ್ಪೇಟೆಗೆ ಬಂದಿದ್ದೀನಿ. ಈ ಮಾಮೂಲ್ಪೇಟೆಯಲ್ಲಿ ಸುಮಾರು ಪ್ರಾಡಕ್ಟ್ಗಳು ಸಿಗುತ್ತೆ, ಸುಮಾರು ಐಟಮ್ಗಳು ಸಿಗುತ್ತೆ. ನೀವು ನೋಡ್ತಾ ಇರ್ಬೋದು, ತುಂಬ ಐಟಮ್ಗಳಿದೆ. ಗೋಡನಲ್ಲಿ ಎಲ್ಲ ತುಂಬಿಡಿದ್ದಾರೆ. ಬಟ್ ಎಲ್ಲ ಥರದ ವೆರೈಟಿ ಇವ್ರ ಹತ್ರ ಇದೆ. ಸುಮಾರು ಟ್ರೆಡಿಷ್ನಲ್ ಐಟಮ್ಗಳಿಂದ ಹಿಡಿದು ಮಾಡರ್ನ್ ಐಟಮ್ಗಳಿಂದ ಹಿಡಿದು ಸುಮಾರು ಐಟಮ್ಗಳು ಇವರು ಗೋಡನಲ್ಲಿದೆ. ಆ್ಯಂಡ್ ಸುಮಾರು ಒಂದು 60 ವರ್ಷದ ಹಳೆಯ ಶಾಪ್ ಇದು. ಇದು ಎಕ್ಸ್ಪ್ಯಾಂಡಬಲ್ ಕ್ಯಾಪ್ ಅಂತ, ಹುಟ್ಟಿರೋ ಮಗುವಿಂದ ಹಿಡಿದು ಮಗು ದೊಡ್ಡದಾದ್ರೂ ಉಪಯೋಗ ಬರುತ್ತೆ. ಹಾಗೆ ಕಾಂಟ್ರಾಕ್ಟ್ ಆಗುತ್ತೆ. ಪ್ಯೂರ್ ಕಾಟನ್ ವಿತ್ ಡಬಲ್ ಲೇಯರ್. ಇದು ಸ್ಟಾರ್ಟಿಂಗ್ ಫ್ರಮ್ 300 ಚಿಲ್ಲರೆಯಿಂದ ಹಿಡಿದು 1000 ರೂಪಾಯಿವರೆಗೂ ಸಿಗುತ್ತೆ. ಏನು ಟ್ರೆಡಿಷನಲ್ ಇಂದ ಹಿಡಿದು ಮಾಡರ್ನ್ ಬಟ್ಟೆವರೆಗೂ ಎಲ್ಲವೂ ಸಿಗುತ್ತೆ ಇಲ್ಲಿ. ಸೊ ಈ ಜಾಗಕ್ಕೆ ಬಂದಿದ್ದೇನೆ. ಆ್ಯಂಡ್ ಈ ಜಾಗದಲ್ಲಿ ಈಗ ಓನರ್ ಇಲ್ಲೇ ಇದ್ದಾರೆ, ಮಾತಾಡ್ಸೋಣ. ಫಸ್ಟ್ ಶೋಭಾ ಪ್ಲಾಸ್ಟಿಕ್ಸ್ ಅಂತ, ನ್ಯೂ ಶೋಭಾ ಪ್ಲಾಸ್ಟಿಕ್ಸ್ ಅಂತ ಅಂಗಡಿ ಹೆಸರು. ಚಿಕ್ಕಪೇಟ್ ಪ್ಯಾರಲಲ್ ರೋಡ್, ಮಾಮೂಲ್ಪೇಟೆ ಅಂತ, ನಿಯರ್ ಬೆಲ್ಲಿ ಬಸವನ ದೇವಸ್ಥಾನ. ಇಲ್ಲಿ ತುಂಬಾ ಜನ ವೈಟ್ ಟೆಂಪಲ್ ಅಂತಾರೆ. ಅಲ್ಲಿಗೆ ಬಂದ್ರೆ ಫೋನ್ ಮಾಡಿದ್ರೆ ಅಲ್ಲಿಂದ ವಿಸಿಬಲ್ ಡಿಸ್ಟೆನ್ಸ್ ಸರ್ ನಮ್ದು ಶಾಪ್. ನಾವು ಫಾರ್ ನ್ಯೂ ಬಾರ್ನ್ಗೆ A to Z ಇದೆ ಸರ್. 10-20 ವೆರೈಟೀಸ್ ಐತೆ ಸರ್ ಒಂದೊಂದು ಐಟಮ್ ಅಲ್ಲೂ. ಹ್ಯಾಂಗ್ ಗ್ಲೌಸ್ ಐತೆ, ರ್ಯಾಪರ್ ಐತೆ, ನೈಲ್ ಕಟ್ಟರ್ ಇದೆ, ಪೌಡರ್ ಬಾಕ್ಸ್ ಇದೆ, ಏನ್ ಕೇಳಿದ್ರು ಐತೆ ಸರ್. A to Z. ಐ ಆಮ್ ದ 3rd generation kid ಸರ್ ಫಾರ್ ದಿಸ್ ಶಾಪ್. ಶಾಪ್ ಅನ್ನ ನೋಡಿದ್ರೆ ತುಂಬಾನೇ ಚಿಕ್ಕದನ್ಸುತ್ತೆ, ಆದ್ರೆ 4 ಗೋಡನ್ಗಳಿದೆ. ಸೊ ಗೋಡನ್ಗಳಲ್ಲಿ ಎಲ್ಲಾ ತರದ ಐಟಮ್ಗಳಿರುತ್ತೆ. ಇದೊಂದು ಸಿಂಪಲ್ ಆಗಿರುವಂತಹ ಒಂದು ಚಿಕ್ಕ ಗೋಡನ್ ಇದು. ಸೊ ಈ ಗೋಡನ್ ಒಳಗಡೆ ಹೋದ್ರೆ ನಮಗೆ ಸುಮಾರು ಐಟಮ್ಗಳನ್ನ ಒಳಗಡೆ ಜೋಡಿಸಿಟ್ಬಿಟ್ಟಿದ್ದಾರೆ. ಅಂಗಡಿಗಳು ಚಿಕ್ಕದು ನೋಡ್ಲಿಕ್ಕೆ, ಇಲ್ಲಿ ಗೋಡನ್ಗಳು ಮಾತ್ರ ದೊಡ್ಡದಾಗಿರ್ತವೆ. ಆ ಕಡೆ ಈ ಕಡೆ ಎಷ್ಟು ಐಟಮ್ಗಳು ಬೇಕು ಎಲ್ಲ ಪ್ಯಾಕ್ ಆಗಿ ಬಂದ್ಬಿಟ್ಟಿರ್ತದೆ ದೊಡ್ಡ ಗಾಡಿಗಳಲ್ಲಿ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದಾಗಿರ್ಬೇಕು ಅಂತ ಗಾದೆ ಇದೆ. ನಾವು ಶೋ ಆಫ್ ಇಲ್ಲ. ನಮಗೆ ಕಸ್ಟಮರ್ಸ್ಗೆ ಏನೇ ಪದಾರ್ಥ ಕೊಟ್ರು ಅವ್ರಿಗೆ ಉಪಯೋಗ ಆಗಬೇಕು, ಮಗುಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಒಳ್ಳೆ ಪದಾರ್ಥ ಕೊಡೋದಕ್ಕೆ ಇಷ್ಟಪಡ್ತೀವಿ. ನಮ್ಮಲ್ಲಿ ಅವ್ರಿಗೆ ಗೊತ್ತಿಲ್ಲದೆ ಇದ್ರೂ ನಾವೇ ಅವರಿಗೆ ಯಾವ ಪದಾರ್ಥ ತಗೋಬೇಕು, ಎಷ್ಟು ತಗೋಬೇಕು ಅಂತ ಹೇಳ್ತೀವಿ. ಅವರು ಗೊತ್ತಿಲ್ಲದೆ ಹೆಚ್ಚಿಗೆ ಕ್ವಾಂಟಿಟಿ ಕೇಳಿದ್ರು. ಬಿಸ್ನೆಸ್ ಎಥಿಕ್ಸ್ ಅನ್ನೋದು ನಾವು ಫಾಲೋ ಮಾಡ್ತೀವಿ. ಹೆಚ್ಚಿಗೆ ಕೇಳಿದ್ರು ಕೊಡೋದಿಲ್ಲ. ಅವ್ರ ಹಣ ವೇಸ್ಟ್ ಮಾಡೋದಕ್ಕೆ ನಮ್ಗೆ ಇಷ್ಟಪಡೋದಿಲ್ಲ. ವಿ ಆರ್ ಇನ್ ದ ಕನ್ಸ್ಯೂಮರ್ ಶೂಸ್. ಇನ್ ದಟ್ ವೇ ವಿ ಥಿಂಕ್ ಅಂಡ್ ವಿ ಸಜೆಸ್ಟ್. ಅದಕ್ಕೋಸ್ಕರ ನಮ್ಮಲ್ಲಿ ಒಂದು ಸಲ ಬಂದ ಗ್ರಾಹಕರು ಪದೇ ಪದೇ ಪರ್ಮನೆಂಟ್ ಆಗಿ ಅವರು, ಅವರ ನೆಂಟರು, ಫ್ರೆಂಡ್ಸು ಎಲ್ಲ ಬರ್ತಾ ಇದ್ದಾರೆ ದೇವ್ರ ಕೃಪೆಯಿಂದ. ಓಕೆ, ಎಲ್ಲ ಬಂದವರೆಲ್ಲ ಪರ್ಮನೆಂಟ್ ಕಸ್ಟಮರ್ ಆಗ್ತಾ ಇದ್ದಾರೆ ದೇವ್ರ ಕೃಪೆಯಿಂದ. ಇದು ನೀವು ಈ ಮಾಮೂಲ್ಪೇಟೆ ಸುಮಾರು ನೀವು 60 ವರ್ಷ ಅಂದ್ರೆ 60 ವರ್ಷದ ಹಿಂದೆ ನೀವು ಸ್ಟಾರ್ಟ್ ಮಾಡಿದಾಗ ಹೇಗಿತ್ತು ಸರ್ ಈ ಜಾಗ? ಆವಾಗ ತುಂಬಾ ಕಡಿಮೆ ಇತ್ತು. ಆವಾಗ 120 ರೂಪಾಯಿ ಅಂಗಡಿ ಬಾಡಿಗೆನಲ್ಲಿ ನಾವು ಇದ್ದುಕೊಂಡು ಇವಾಗ ಸ್ವಂತ ಜಾಗದಲ್ಲಿ ಇದ್ದುಕೊಂಡು ಭಗವಂತನ ಕೃಪೆಯಿಂದ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಅವಾಗ ಅಂಗಡಿಗಳು ಎಷ್ಟಿದ್ವು ಇಲ್ಲಿ ನೀವು ಸ್ಟಾರ್ಟ್ ಮಾಡಿದಾಗ? ನಾವು ಮಾಡಿದಾಗೆಲ್ಲ 2-3 ಅಂಗಡಿ ಇತ್ತು ಅಷ್ಟೇ. 2-3 ಅಂಗಡಿ ಅಷ್ಟೇ. ಸೊ ಅವಾಗ ಅಂಗಡಿಗಳಿಲ್ಲ ಅಷ್ಟು ಈ ತರದ್ದು ಮಕ್ಕಳದು ಐಟಮ್ಗಳೆಲ್ಲ. ಅವತ್ತಿಂದ ಇದನ್ನ ಮಕ್ಕಳ ಐಟಮ್ ಸೇಲ್ ಮಾಡ್ತಾರೆ? ಇಲ್ಲ, ಬೇರೆ ಬೇರೆ ಐಟಮ್ ಇತ್ತು. ಮಕ್ಕಳ ಐಟಮ್ ಕಡಿಮೆ ಇತ್ತು. ಇವಾಗ ಇರೋ ಮಾಡ್ರನ್ ಟ್ರೆಂಡ್ ಪ್ರಕಾರ ಮಕ್ಕಳ ಐಟಮ್ ಬಗ್ಗೆ ಅಂದ್ರೆ ಮಕ್ಕಳ ಮೇಲೆ ಕಾಳಜಿ ಜಾಸ್ತಿ ಇದೆ. ಅಂದ್ರೆ ಮಗುಗೆ ಎಂತಹದ್ದು ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಹುಟ್ಟೋ ಮುಂಚೆನೆ ಎಲ್ಲರೂ ಅವ್ರ ಬಗ್ಗೆ ತಿಳುವಳಿಕೆ, ಅವ್ರ ಬಗ್ಗೆ ಆಸಕ್ತಿ ವಹಿಸಿ ಒಳ್ಳೆ ಪದಾರ್ಥಗಳೇ ಉಪಯೋಗಿಸ್ತಾರೆ. ಅದ್ರ ತಕ್ಕಾಗಿ ನಾವು ಅವ್ರಿಗೆ ಉಪಯೋಗ ಅಂತ ಪ್ರಾಡಕ್ಟ್ಸೇ ಇಟ್ಟಿದ್ದೀವಿ. ಅವ್ರಿಗೆ ಗೊತ್ತಿಲ್ಲದೆ ಇದ್ರು ನಾವೇ ಸಜೆಸ್ಟ್ ಮಾಡಿ ಕೊಡ್ತೀವಿ. ಓಕೆ, ನೀವೇ ಸಜೆಸ್ಟ್ ಮಾಡ್ಬಿಡ್ತೀರಾ? ಇಲ್ಲ ಇದು ಕ್ವಾಲಿಟಿ ಹಿಂಗಿದೆ, ಈ ಕ್ವಾಲಿಟಿ ಬಗ್ಗೆ ಅಲ್ಲದೆ ಕ್ವಾಂಟಿಟಿ ಸಹ ಅವ್ರು ತಪ್ಪಾಗಿ ಹೆಚ್ಚಿಗೆ ಕೇಳಿದ್ರು ಕೊಡೋದಿಲ್ಲ. ಯಾಕೆಂದ್ರೆ ಅವ್ರ ಹಣ ವೇಸ್ಟ್ ಆಗಬಾರ್ದು. ಆ ಹಣ ಉಳಿದ್ರೆ ಬೇರೆ ಐಟಮ್ ತಗೋಬಹುದು, ಇಲ್ಲ ಹಣ ವಾಪಸ್ ತಗೊಂಡು ಹೋಗಬಹುದು. ಆ ರೀತಿಯಲ್ಲಿ ನಾವು ನಡ್ಕೊಳ್ತೀವಿ. ಓಕೆ, ಒಟ್ಟಿನಲ್ಲಿ
ಏನಕ್ಕೆ ಬೇಕು ಅಷ್ಟೇ ನೀವು ವ್ಯವಹಾರ. ಹೌದು. ಅವರು ಯಾಕೆಂದ್ರೆ- ತಿಳುವಳಿಕೆ ಹೇಳಿ ಕಳಿಸ್ತೀರಾ. ಯಾಕೆಂದ್ರೆ ಯಾರ ಮಗು ಆದ್ರೂ ದೇವ್ರ ಸಮಾನ, ನಮ್ಮ ಮಗು ಅಂತ ತಿಳ್ಕೊಂಡು ಹ್ಮ್ ನಾವು ಯಾವುದೇ ಪದಾರ್ಥ ಕೊಡುವಾಗ ಅದ್ ಮನ್ಸಲ್ಲಿ ಇಟ್ಕೊಂಡು ಕೊಡ್ತಾ ಇದ್ದೀವಿ. ಓಕೆ ಸರ್, ಸೂಪರ್ ಸರ್. ಸರ್ ಏನೇನು ಪ್ರಾಡಕ್ಟ್ಗಳೆಲ್ಲ ನಿಮ್ಮ ಹತ್ರ ಇದೆ ಸರ್? ಏನೋ ಮಕ್ಕಳದು. ಅಂದ್ರೆ ಮೊದ್ಲಿಂದ ಹೇಳ್ಬೇಕಾದ್ರೆ ಲಂಗೋಟಿಯಿಂದ ಹಿಡಿದು ಹಾ ಹೆಡ್ ಟು ಟೋಸ್ ಅಂತಾರೆ. ಅಂದ್ರೆ- ಲಂಗೋಟಿನ ಇದು ಮಗುದು? ಹೌದು, ಓ, ಹಿಂದೆ ನಾವು ಚಿಕ್ಕದಾಗಿ ಬಟ್ಟೆಗಳು, ಹಳೆ ಬಟ್ಟೆಗಳು ಕಟ್ ಮಾಡ್ಬಿಟ್ಟು ನಾವು ಮಾಡ್ತಾ ಇದ್ವಿ. ಹಾ. ಇವಾಗ ರೆಡಿ ಟು ಯೂಸ್ ಅಂತ. ಹಾ. ಇದು ಬಾಣಂತೀರ ಬಾಣಂತಿಯರಿಗೆ ನೋಡಿ, ಈಗೆಲ್ಲ ಸುಮ್ಮನೆ ಏನೋ ಕಟ್ಕೊಂತಿರ್ತಾರೆ. ಹಾ ನೋಡಿ, ಎಲ್ಲ ಟ್ರೆಡಿಷನಲ್ ಐಟಮ್ಗಳೆಲ್ಲ ಇನ್ನೂ ಇದೆ ನಿಮ್ಮ ಹತ್ರ. ಸೂಪರ್. ಮಕ್ಕಳ ಬಟ್ಟೆಗಳು ಹಾಗೆ ಇದೆಯಲ್ವಾ, ಟೋಪಿಗಳು ಎಲ್ಲ? ಇದು ಎಕ್ಸ್ಪ್ಯಾಂಡಬಲ್ ಕ್ಯಾಪ್ ಅಂತ, ಹುಟ್ಟಿರೋ ಮಗುವಿಂದ ಹಿಡಿದು ಹಾ ಮಗು ದೊಡ್ಡದಾದ್ರೂ ಉಪಯೋಗ ಬರುತ್ತೆ. ಹಾ ಹಾಗೆ ಕಾಂಟ್ರಾಕ್ಟ್ ಆಗುತ್ತೆ. ಹಾ ಪ್ಯೂರ್ ಕಾಟನ್ ವಿತ್ ಡಬಲ್ ಲೇಯರ್. ಡಬಲ್ ಲೇಯರ್. ಹಾ ಇಲ್ಲಿ ನೋಡಿ, ಹೌದು ಹೌದು. ಇದೆಲ್ಲ ಈಗ ನಾವೇನೋ ಏನು ಮಾಡ್ಬಿಡ್ತೀವಿ, ನಾರ್ಮಲ್ ಬಟ್ಟೆ ತೊಗೊಂಡ್ಬಿಡ್ತೀವಿ. ಆ್ಯಕ್ಚುಲಿ ಬಟ್ಟೆದು ಇದೆಯಲ್ಲ ನಿಮ್ಮ ಹತ್ರ? ಇದೆ. ಹಾಂ, ತೋರಿಸಿ. ನ್ಯೂ ಟ್ರೆಡಿಷ್ನಲ್ಲು ಇದೆ ಟೋಪಿಗಳು. ಇದು ಆ್ಯಕ್ಚುಲಿ ಏನಂದರೆ ಒಂದು ಖುಷಿಗೆ ಹಾಕೊಂತಾರೆ, ಅಥವಾ ಈ ಪ್ಯಾಕಿಂಗಲ್ಲೆಲ್ಲ ಬಂದ್ಬಿಡುತ್ತೆ. ಈ ಮಕ್ಕಳಿಗೆ ಗಿಫ್ಟ್ ಪ್ಯಾಕಿಂಗ್ ಮಾಡಿಕೊಡ್ತಾರಲ್ಲ, ಅದ್ರಲ್ಲಿ ಬಂದ್ಬಿಡುತ್ತೆ. ಆ್ಯಕ್ಚುಲಿ ಚೆನ್ನಾಗಿ ವರ್ಕ್ ಆಗೋದಂದರೆ ಇದು ಓಲ್ಡ್ ಟ್ರೆಡಿಷ್ನಲ್ಲು. ನೋಡಿ ಇಲ್ಲಿ ಕೆಳಗಡೆ ಇದೆ ಸರ್, ತೋರಿಸಿ ಸರ್ ಅದನ್ನು ಸರ್. ಹಾಂ ನೋಡಿ, ಓಲ್ಡ್ ಟ್ರೆಡಿಷ್ನಲ್ಲು. ಇದು ಚೆನ್ನಾಗಿ ಯೂಸ್ ಆಗುತ್ತೆ ಮಕ್ಕಳಿಗೆ. ಆ್ಯಂಡ್ ಏನು ಒಂದು ಹುಟ್ಟಿದ ಮಗುವಿಂದ ಹಿಡಿದು ಒಂದು 3 ವರ್ಷ ಗಂಟೆ ಹಾಕ್ಬೋದಾ? 1.5 ವರ್ಷ 2 ವರ್ಷವರೆಗೂ. 1.5 ವರ್ಷ 2 ವರ್ಷವರೆಗೂ ಇಗುತ್ತಲ್ವಾ? ಎಕ್ಸ್ಟೆಂಡ್ ಆಗುತ್ತೆ ಅದು. ಎಕ್ಸ್ಪ್ಯಾಂಡಬಲ್. ಓ, ಇನ್ನೊಂದು ಇದೆ. ಇದು 2 ಕೈಗೆ, 2 ಕಾಲ್ಗೆ, 1 ತಲೆಗೆ ಮ್ಯಾಚಿಂಗ್ ಇರುತ್ತೆ. ಮ್ಯಾಚಿಂಗ್. ಓ, ಕ್ಯಾಪ್ ಸೆಟ್ ಅಂತೀವಿ. ಕ್ಯಾಪ್ ಸೆಟ್, ಫುಲ್ ಕ್ಯಾಪ್ ಸೆಟ್ ಇದೆ. ಸೊ ಈ ರೀತಿ ಎಲ್ಲ ಥರದ್ದು ಇದೆ. ಇದು ಬರೇ ಹ್ಯಾಂಡ್ ಗೌನ್ಸ್. ಹಾಂ, ವೆರೈಟಿ ಇದೆ. ಇದು ಬರೇ ಸಾಕ್ಸ್, ಬಾಕ್ಸ್. ಓ, ಸಾಕ್ಸ್ ಸೆಟ್ ಇದು. ಓ ಸರ್, ಎಲ್ಲ ಮಾಡ್ರನ್ ಚೆನ್ನಾಗಿದೆ. ಈಗ ಇವೆಲ್ಲ ಲುಕ್ಗೆ ಚೆನ್ನಾಗಿದೆ ಅಲ್ವಾ? ಕ್ಯೂಟ್ ಆಗಿರುತ್ತೆ. ಕ್ಯೂಟ್ ಆಗಿ ಮಗುನ ಹ್ಮ್. ಹೊರಗಡೆ ಹೋಗೋವಾಗ, ಒಬ್ರೇ 2 ವೀಲರ್ ಅಲ್ಲಿ ಹೋಗುವಾಗ ಹಾ. ಮಗುನ್ ಕುಂಡ್ರಿಸ್ಕೊಂಡು ಎತ್ಕೊಂಡು ಹೋಗ್ಬೋದು. ಹಾ. ಯಾರ ಹೆಲ್ಪ್ ಬೇಕಾಗಿರಲ್ಲ, ಮಗುನು ಬಿದ್ದೋಗೋದಿಲ್ಲ, ಇದು ಎಷ್ಟು ಸರ್? ಸೇಫ್ಟಿ ಇರುತ್ತೆ. ಎಷ್ಟು ಸರ್ ಇದು? ಇದು ಸ್ಟಾರ್ಟಿಂಗ್ ಫ್ರಮ್ 300 ಚಿಲ್ಲರೆಯಿಂದ ಹಿಡಿದು 1000 ರೂಪಾಯಿವರೆಗೂ ಸಿಗುತ್ತೆ. ಓಕೆ, ಇದೊಂದು ಮಾಡೋಣ, ಇದು ಹೇಳ್ತೀನಿ. ಈ ಪ್ರಾಡಕ್ಟ್ಸ್ಗಳೆಲ್ಲ ಬೇಕು ಅಂದ್ರೆ ಹೆಂಗ್ ಸರ್ ಇದು? ಇದು ಕನ್ಸ್ಯೂಮರ್ಸ್ಗಾದ್ರೆ, ಹಾ. ಲೋಕಲ್ ಲೈಟ್ಸ್ ಆದ್ರೆ ಹಾ. ಅವ್ರಿಗೆ ನಾವು ಇದರ ಪಿಕ್ಚರ್ಸ್ ಕಳಿಸ್ಕೊಡ್ತೇವೆ. ಹ್ಮ್. ಬೆಲೆ ಜೊತೆಯಲ್ಲಿ ಹ್ಮ್. ಅವ್ರಿಗೆ ಎಷ್ಟು ಕ್ವಾಂಟಿಟಿ ಬೇಕು ಅಂತ ಹೇಳಿದ್ರೆ, ಹ್ಮ್. ಆಮೇಲೆ ನಾವು ಎಸ್ಟಿಮೇಟ್ ವಾಟ್ಸಪ್ ಮಾಡ್ತೀವಿ. ಹ್ಮ್. ಆಮೇಲೆ ಅವರು ಹಣ ನಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಹ್ಮ್. ಅವ್ರು ಡೆಂಜೋ ಬುಕ್ ಮಾಡಿದ್ರೆ ಡೆಂಜೋನಲ್ಲಿ ಕಳಿಸ್ಕೊಡ್ತೀವಿ. ಹ್ಮ್. ಅದೇ ಹೋಲ್ಸೇಲರ್ಸ್ ಆದ್ರೆ, ಔಟ್ ಆಫ್ ಸ್ಟೇಟ್ ಅವರಾದ್ರೆ ಹ್ಮ್. ಅವ್ರದ್ದು ಕ್ವಾಂಟಿಟಿ ಇರುತ್ತೆ, ಹ್ಮ್. ಅವ್ರದ್ದು ಟ್ರಾವೆಲ್ಸ್ ಆರ್ ಲಾರಿನಲ್ಲಿ ಕಳಿಸ್ಕೊಡ್ತೇವೆ. ಓಕೆ, ಸೂಪರ್. ಸುಮಾರು ಪ್ರಾಡಕ್ಟ್ಗಳಿದೆ ಅನ್ಸುತ್ತೆ ಅಲ್ಲ. ನಾವು ಆ್ಯಕ್ಚುಲಿ ಇಲ್ಲಿ ತೋರಿಸ್ಲಿಕ್ಕೆ ಕೂಡ ಆಗ್ತಾ ಇಲ್ಲ, ಅಷ್ಟು ಪ್ರಾಡಕ್ಟ್ ಇದೆ. ಮಕ್ಕಳಿಗೆ ಕೆಳಗಡೆ Towels. ಹಾಸ್ಲಿಕ್ಕೆ ಅಲ್ವಾ? ಟವಲ್ಸ್, ಸ್ನಾನ ಮಾಡಿದ್ಮೇಲೆ ಮೈ ಒರೆಸೋದಕ್ಕೆ. ಓ ಹೌದಾ, ಟವಲ್ಸ್ ಇದು. ಓಕೆ, ಇದೇನು ಸರ್ ಇದು? ಅದು ರ್ಯಾಪರ್ ಅಂತ, ಮಗುನ್ ಸುತ್ತೋದಕ್ಕೆ. ಮಗುನ್ ಸುತ್ತೋದಕ್ಕೆ ಇದರಲ್ಲಿ. ಓಕೆ, ಸೊ ಇದು ಬಟ್ಟೆ ಎಲ್ಲ ಯಾವುದು ಕ್ವಾಲಿಟಿ ಸರ್ ಇದೆಲ್ಲ? ಇದು ಸೂಪರ್ ಕಾಟನ್ ಟರ್ಕಿ ಅಂತ ಕಾಟನ್ ಇದು. ಓಕೆ, ಈಗ ಬರುತ್ತೆ. ಓಕೆ, ಮಕ್ಕಳ ತಲೆ ಆ ಕಡೆ ಹಾಕಿ ಸುತ್ಕೊಳೋದು ಇದು. ಹಾಂ, ಎಸ್ ಸರ್. ಎತ್ಕೊಂಡು ಹೋಗ್ಲಿಕ್ಕೆ ಆರಾಮ ಇರ್ತದೆ. ಟ್ರಾವೆಲಿಂಗ್ ಟೈಮಲ್ಲಿ ಚೆನ್ನಾಗಿ ಯೂಸ್ ಆಗುತ್ತೆ ಇದು ಅಲ್ವಾ? ಹೌದು. ಹಾಂ, ನೈಸ್ ಸರ್. ಚಳಿ ಆಗ್ತಿದ್ದಂಗೆ ಇದು ಮಾಡ್ಕೊಂಬಾರ್ದು. ನೇಲ್ ಕಟ್ಟರು ಮಗುಗೆ ಬೆರಳೆ ಚಿಕ್ಕದಾಗಿರುತ್ತೆ, ಉಗುರು ಇನ್ನ ಚಿಕ್ಕದಾಗಿರುತ್ತೆ. ಕುಡಿ. ಆದ್ರಿಂದ ಕಟ್ ಮಾಡೋವಾಗ ಸ್ಕಿನ್ ಟಚ್ ಆಗಿ ಬ್ಲಡ್ ಬ್ಲೀಡ್ ಆಗ್ಬೋದು. ಆದ್ರಿಂದ ಇದು ಮ್ಯಾಗ್ನಿಫೈಯರ್ ಅಂತ, ಚಿಕ್ಕದು ದೊಡ್ಡದಾಗಿ ಕಾಣಿಸುತ್ತೆ, ಪರ್ಫೆಕ್ಟ್ ಕಟಿಂಗ್ ಆಗುತ್ತೆ, ಸ್ಕಿನ್ ಟಚ್ ಆಗಲ್ಲ, ಬ್ಲಡ್ ಬ್ಲೀಡ್ ಆಗಲ್ಲ. ಎಲ್ಲ ಕೆಲಸ ಮುಗಿದ್ಮೇಲೆ ಫೋಲ್ಡ್ ಮಾಡಿದ್ರೆ ಲೇಡಿ ವ್ಯಾನಿಟಿ ಬ್ಯಾಗ್ ನಲ್ಲಿ ಹಾಕೋಬಹುದು. ಅಷ್ಟು ಚಿಕ್ಕದಾಗ ನೋಡಿ, ಚಿಕ್ಕದಾಗಿದೆ. ಇದು ಗೊತ್ತಾಗ್ಬಿಡುತ್ತೆ, ಇಲ್ಲಿ ಬೆರಳಿಕ್ಕಿದ್ರೆ ಗೊತ್ತಾಗ್ಬಿಡುತ್ತೆ. ಹೌದು. ಒಂದು ಮಿಷಿನ್ ಕೂಡ ಇದೆಯಲ್ವಾ ಇದು? ಒಂದು ಇದು ವಿತ್ ಮೆಷಿನ್ ಅಂತ, ಸೆಲ್ ಹಾಕಿ ಉಪಯೋಗಿಸೋದು ಮಕ್ಕಳಿಗೆ ಉಗುರು ಕಟ್ ಮಾಡ್ಲಿಕ್ಕೆ. ಇದ್ರಲ್ಲೇ ಇವರು ಹೇಳಿರ್ತಾರೆ,
3 ತಿಂಗಳ ಒಳಗಡೆ 3 ತಿಂಗಳಿಂದ 6 ತಿಂಗಳು 6 ತಿಂಗಳಿಂದ 9 ತಿಂಗಳು ಅಂತ ಅದ್ರ ಪ್ರಕಾರ ಬ್ಲೇಡ್ಸ್ ಕೊಟ್ಟಿರ್ತಾರೆ. ಅದು ಇಲ್ಲಿ ಫಿಟ್ ಮಾಡಿಬಿಟ್ಟು ಬ್ಯಾಟ್ರಿ ಹಾಕ್ಬಿಟ್ಟು ಸ್ವಿಚ್ ಆನ್ ಮಾಡಿದ್ರೆ ಈಗ ಕಟ್ ಮಾಡ್ಕೊಂಡು ಹೋಗುತ್ತೆ. ಉಜ್ಜೋದದು ಹಂಗೆ ಹೌದು ನೀಟಾಗಿ ಉಜ್ಜ ಹಾಕ್ಬಿಡುತ್ತೆ. ಹೌದು, ಮಗುಗೇನೋದಾಗಿದೆ ಸಾಫ್ಟ್ ಇದೆಯಲ್ಲ ಇದು. ಸೂಪರ್ ಸಾಫ್ಟ್. ಓಕೆ. ಇದು ಉಜ್ತಾರಲ್ಲ ಹಂಗೆ ಈ ಕಲ್ಲು ಟೈಲ್ಸ್ ಎಲ್ಲ ಉಜ್ಜುತ್ತಾರಲ್ಲ ಆ ತರ ಇದು. ಓಕೆ. ಅಕಾರ್ಡಿಂಗ್ ಟು ಬೇಬಿ ಸೈಜ್. ಇದು ಸಾಫ್ಟ್ ಇದೆ, ಸ್ವಲ್ಪ ರಫು ತಿರ್ಗಾ ರಫು, ಇದು ರಫು. ಓಕೆ ಸರ್, ನೈಸ್ ಸರ್. ಇಲ್ಲಿ ಏಜ್ ಕೊಟ್ಟಿರ್ತಾರೆ. ಏಜ್ ಪ್ರಕಾರ. ಹೌದು, ಎಷ್ಟು ತಿಂಗಳಿಂದ ಎಷ್ಟು ತಿಂಗಳು ಇದ್ರೆ ಯಾವ್ದು ಉಪಯೋಗಿಸ್ಬೇಕು ಅಂತ. ಇಷ್ಟು ಬೇರೆ ದಾಡೆ ಯಾವ್ದಾಗುತ್ತೆ. ಸೊ ನೋಡಿ, ಇದು ಮಕ್ಕಳಿಗೆ ಉಗುರು ಕಟ್ ಮಾಡ್ಲಿಕ್ಕೆ ಒಂದು ಪ್ರಾಡಕ್ಟ್ ಇದು, ತುಂಬಾ ಚೆನ್ನಾಗಿದೆ. ಟ್ರಿಮ್ಮರ್, ಬೇಬಿ ನೈಲ್ ಟ್ರಿಮ್ಮರ್. ರೀಸಸ್ ಮಾಡಿದ್ರೆ ಕೆಳಗಡೆ ಇಳಿಯಲ್ಲ, ಆ ರೀಸಸ್ ಮೇಲೆ ಬಂದು ಮಗುಗೂ ಟಚ್ ಆಗೋದಿಲ್ಲ. ಇದು ಡ್ರೈ ಶೀಟ್ ಅಂತ. ಇದು ಹಾಸ್ಬಿಟ್ಟು ಮಗುನ ಇದ್ರ ಮೇಲೆ ಮಲಗಿಸಿದ್ರೆ ರೀಸಸ್ ಮಾಡಿದಾಗ ಕೆಳಗಡೆ ಇಳಿದು ಹಾಸಿಗೆ ಉದ್ದೆ ಆಗಲ್ಲ. ಆ ರೀಸಸ್ ಮೇಲಕ್ಕೆ ಬಂದು ಮಗುಗೂ ಟಚ್ ಆಗಲ್ಲ, ಮಗು ಕೋಲ್ಡ್ ಫೀವರು ಬರೋದಿಲ್ಲ. ಇದು ವಾಷಬಲ್ ಅಂಡ್ ರೀಯೂಸಬಲ್, ಬಿಸಾಕೋ ಕೆಲಸ ಇಲ್ಲ. ವಾಷಿಂಗ್ ಮಿಷಿನ್ ಯೂಸ್ ಮಾಡಂಗಿಲ್ಲ. ಇಲ್ಲ, ಇನ್ಸ್ಟ್ರಕ್ಷನ್ಸ್ ಹಿಂದೆ ಕೊಟ್ಟಿರ್ತಾರೆ, ಅದರ ಪ್ರಕಾರ ಉಪಯೋಗಿಸ್ಬೇಕು. ಓಕೆ, ಸೂಪರ್. ಆಟ ಸಾಮಾನ್ ತರ ಕಾಣುತ್ತೆ. ಇದು ಶವರ್ ಕ್ಯಾಪ್ ಅಂತ. ಈ ತಲೆ ಸ್ನಾನ ಮಾಡುವಾಗ ಈ ಶಾಂಪೂ ವಾಟರ್ ಎಲ್ಲ ಕಣ್ಣಿಗೂ ಕಿವಿಗೂ ಸೇರುತ್ತೆ, ಮಗುಗೆ ಕಣ್ಣುರಿಯುತ್ತೆ, ಅಳ್ತಾರೆ. ಇದು ಹಾಕೋದ್ರಿಂದ ಈ ನೀರ್ ಬಿದ್ದು ಹೀಗೋಗುತ್ತೆ, ಕಣ್ಣಿಗೂ ಹೋಗೋದಿಲ್ಲ, ಕಿವಿಗೂ ಹೋಗೋದಿಲ್ಲ. ತುಂಬಾ ಸೇಫರ್ ಪ್ರಾಡಕ್ಟ್. ಇದರಲ್ಲಿ ನಂಬರ್ ಆಫ್ ಕಲರ್ಸ್ ಸಿಗುತ್ತೆ, ಕ್ವಾಲಿಟೀಸು ಸಿಗುತ್ತೆ. ವಾಟರ್ ಬಾಟಲ್ಸ್ ಇದೆ, ತುಂಬಾ ವೆರೈಟಿ ಇದೆಯಾ? ವಿಷ್ಣು ಫೀಡಿಂಗ್ ಬಾಟ್ಲ್ ಹುಟ್ಟಿಯಪ್ಪ. ಸೊ ಇದೇನೋ ಐಟಮ್ ಇದೆಯಲ್ಲ ಸರ್, ಇದೇನು ಸರ್ ಇದು? ಇದು ಟೀತರ್ ಅಂತ. ಮಕ್ಕಳಿಗೆ ಹಲ್ ಬರೋ ಮುಂಚೆ ನವೆ ಆಗುತ್ತೆ, ಅದರಿಂದ ಕೀಸ್ ಕೊಡ್ಲಿ, ಪೆನ್ ಕೊಡ್ಲಿ, ಪೆನ್ಸಿಲ್ ಕೊಡ್ಲಿ ಬಾಯಲ್ಲಿ ಇಟ್ಕೊಳ್ತಾರೆ. ಅವಾಗ ಗಮ್ಸ್ ಇಂಜುರಿ ಆಗಿ ಹಲ್ ಬಂದ್ಮೇಲೆ ಒಂದು ಫಾರ್ಮೇಶನ್ ಸರಿಯಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಇದು ಕೊಟ್ರೆ ಇದು ಬಾಯಲ್ಲಿ ಕಚ್ಚಿದ್ರು ಫುಡ್ ಗ್ರೇಡ್, ತೊಂದರೆ ಇರೋದಿಲ್ಲ. ಹಲ್ಲು ಫಾರ್ಮೇಶನ್ ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ಬರುತ್ತೆ. ಪ್ಲಸ್ ಇದು ಆಟ ಆಡ್ಲಿಕ್ಕೂ ಆಗುತ್ತೆ. ಸೂಪರ್ ಸರ್, ಚೆನ್ನಾಗಿದೆ. ಫುಡ್ ಗ್ರೇಡ್ ಕ್ವಾಲಿಟಿ. ಫುಡ್ ಗ್ರೇಡ್ ಕ್ವಾಲಿಟಿ. ಕಚ್ಚಿದ್ರು ಏನೂ ಆಗಲ್ಲ, ಏನು ಪ್ಲಾಸ್ಟಿಕ್ ಟೆಕ್ಸ್ಚರ್ ಇರೋದು ಅದು. ಸಿಲಿಕಾನ್. ಓಕೆ, ಸುಮಾರು ಇದು ಫೀಡಿಂಗ್ ಬಾಟಲ್ ಅಂತ. ಫೀಡಿಂಗ್ ಬಾಟಲ್. ಇದು ಮಗುಗೆ ನಾರ್ಮಲ್ ಫೀಡಿಂಗ್ ಮುಗಿದ್ಮೇಲೆ ಹಾಲು ಹಾಕಿ ಕುಡಿಸೋವಾಗ ಇದು ಸಿಲಿಕಾನ್ ನಿಪ್ಪಲ್ ಅಂತ. ಇದು BPA ಫ್ರೀ ಅಂತ. ಅಂದ್ರೆ ಇದು ನ್ಯಾಚುರಲ್ ಫೀಡಿಂಗ್ ಇದ್ದಂಗೆ ಅವ್ರಿಗೆ ಫೀಲಿಂಗ್ ಬರುತ್ತೆ, ಬಿಕಾಸ್ ಆಫ್ ದೀಸ್ ಡಾಟ್ಸ್. ಮಗು ಆರಾಮಾಗಿ ಹಾಲು ಕುಡಿದಂಗೆ ಫೀಲಿಂಗ್ ಬರುತ್ತೆ, ಚೆನ್ನಾಗಿರುತ್ತೆ, ತೊಂದರೆ ಆಗೋದಿಲ್ಲ, ಬಾಯಿ ಆಗೋದಿಲ್ಲ. ಯಾಕೆಂದ್ರೆ ಇದು ಫುಡ್ ಗ್ರೇಡ್ ಕ್ವಾಲಿಟಿ ಇದು ಬಾಟಲ್ಸ್. ಸುಮಾರು ಐಟಮ್ಗಳಿದೆ. ಆಕ್ಚುಲಿ ಅವ್ರು ಗೋಡನ್ ಕೂಡ ಸಾಧ್ಯ ಆದರೆ ಗೋಡನ್ಗೂ ನಿಮ್ಗೆ ತೋರಿಸ್ತೀನಿ. ಸುಮಾರು ನಿಮಗೆ ವೆರೈಟಿ. ಸರ್, ಎಷ್ಟು ವೆರೈಟಿ ಇದೆ ಸರ್ ನಿಮ್ಮ ಹತ್ರ? ನಮ್ಮಲ್ಲಿ ಮಗುಗೆ ಕೌಂಟಬಲ್ ಮೋರ್ ದೆನ್ 100 ಐಟಮ್ಸ್. ಇನ್ ಈಚ್ ಅಂಡ್ ಎವ್ರಿ ಐಟಮ್ ಅಲ್ಲೂ ನಂಬರ್ ಆಫ್ ಕ್ವಾಲಿಟೀಸ್, ನಂಬರ್ ಆಫ್ ರೇಂಜಸ್, ಅಂದ್ರೆ ಇನ್ ಥೌಸಂಡ್ಸ್ ಆಫ್ ಪ್ರಾಡಕ್ಟ್ಸ್ ಆಗುತ್ತೆ ಓವರ್ ಆಲ್. ಥೌಸಂಡ್ಸ್ ಆಫ್ ಪ್ರಾಡಕ್ಟ್ಸ್ ಇದೆ, ಆಗುತ್ತೆ. ನೋಡಿ, ಒಂದು ಸಾವಿರಕ್ಕಿಂತ ಹೆಚ್ಚಿನ ಪ್ರಾಡಕ್ಟ್ಸ್ಗಳು ಇವ್ರ ಹತ್ರ ಸಿಗುತ್ತೆ. ಸೊ ಕಾಂಟ್ಯಾಕ್ಟ್ ಮಾಡಿ. ಸೊ ಲೊಕೇಶನ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆಮೇಲೆ ವಿಡಿಯೋದಲ್ಲಿ ಕೂಡ ನಮಗೆ ಅವ್ರದ್ದು ಕಾರ್ಡ್ ಇದೆ ನೋಡಿ, ಕಾರ್ಡು, ಫೋನ್ ನಂಬರು, ಅಡ್ರೆಸ್ ಎಲ್ಲ ಇದರಲ್ಲೇ ಸಿಗುತ್ತೆ. ಸೊ ನೋಡ್ಕೊಬೋದು. ಭಾನುವಾರ ರಜೆ ಇರುತ್ತೆ. ಆ್ಯಂಡ್ ದೊಡ್ಡ ಹಬ್ಬಗಳ ದಿವಸನೂ ರಜಾ ಇರುತ್ತೆ. ಕಾಲ್ ಮಾಡ್ಕೊಳ್ಳಿ ಅಷ್ಟೇ, ನಾನು ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡ್ಕೊಳ್ಳಿ. ಸೊ ನಮ್ಮ ಸ್ನೇಹಿತರಿಗೇನೋ ಬೇಕಾಗಿತ್ತು ಐಟಮ್, ನಾವು ಹೊರಗಡೆ ಬಂದಿದ್ವಿ. ಆ್ಯಂಡ್ ಸೊ ಹಾಗಾಗಿ ನಾನು ನಿಮಗೆ ಈ ವಿಚಾರನ ತಿಳಿಸ್ತಾ ಇದ್ದೀನಿ. ಈ ಜಾಗದಲ್ಲಿ ನಿಮಗೆ ಒಳ್ಳೆ ರೇಟ್ಗೆ ಕ್ವಾಲಿಟಿ ಚೆನ್ನಾಗಿರುವಂಥದ್ದು ಐಟಮು, ಮತ್ತು ನಿಮಗೆ ರೇಂಜ್, ನಿಮ್ಮ ಏನು ರೇಂಜ್ ಇದೆಯೋ ಆ ರೇಂಜಿಗೆ ತಕ್ಕಂಗೆ ಒಂದು ಒಳ್ಳೆ ಪ್ರಾಡಕ್ಟ್ಗಳನ್ನು ಇವರು ಸೇಲ್ ಮಾಡ್ತಾರೆ, ಕೊಡ್ತಾರೆ. ಹೋಲ್ಸೇಲ್ ಆ್ಯಂಡ್ ರಿಟೇಲ್ ಎರಡೂ ಸಿಗುತ್ತೆ. ಥ್ಯಾಂಕ್ ಯು. ಹೋಗ್ತಾ ಇದ್ದೀವಿ ಇವಾಗ.
ಅಂಗಡಿಗಳು ಚಿಕ್ಕದು ನೋಡ್ಲಿಕ್ಕೆ, ಇಲ್ಲಿ ಗೋಡನ್ಗಳು ಮಾತ್ರ ದೊಡ್ಡದಾಗಿರ್ತವೆ ಆ ಕಡೆ ಈ ಕಡೆ. ಇದು ಮಕ್ಕಳಿಗೆ ತಲೆ ಬಾಚೋದಕ್ಕೆ. ಮಾಮೂಲಿ ಬಾಚಣಿಗೆಯಲ್ಲಿ ಬಾಚಿದ್ರೆ ಈ ಮೇಲ್ಗಡೆ ಸ್ಕ್ರಾಚಸ್ ಬಿದ್ದು ರಕ್ತ ಬರುತ್ತೆ. ಅದಕ್ಕೋಸ್ಕರ ಕೆಳಗಡೆ ಬಾಲ್ಸ್ ಇರುತ್ತೆ. ಸ್ಕಲ್ಗೆ ಟಚ್ ಆಗೋದಿಲ್ಲ, ಬ್ಲಡ್ ಬ್ಲೀಡ್ ಆಗೋದಿಲ್ಲ. ತುಂಬಾ ಉಪಯೋಗ ಬರುತ್ತೆ. ನೋಡಿ, ಮಕ್ಕಳಿಗೆ ಸೇಫ್ಟಿಯಾಗಿ ಉಜ್ಜೋದಕ್ಕೆ, ಇದು ತಲೆ ಬಾಚೋದಕ್ಕೆ 2 ಥರ ಕೊಟ್ಟಿದ್ದಾರೆ. ಸೂಪರ್ ಸರ್ ಇದು. ಹೌದು, ಇದು ಡ್ಯಾಮೇಜ್ ಆಗಲ್ಲ ಮಕ್ಕಳಿಗೆ, ಚಿಕ್ಕ ಇದರಿಂದ ಕಲ್ ಟಚ್ ಆಗೋದಿಲ್ಲ, ಬಾಲ್ಸ್ ಇರುತ್ತೆ. ನೋಡಿ, ಇದು ಯೂನಿಕ್ ಪ್ರಾಡಕ್ಟ್, ಚೆನ್ನಾಗಿದೆ. ಇದು ಕರ್ಲಿ ಹೇರ್ಸ್ ಇರೋರಿಗೆ ಇದ್ರಲ್ಲಿ ಬಾಚ್ಬಿಟ್ಟು ಮತ್ತೆ ಬಾಚಣಿಕೆಯಲ್ಲಿ ಬಾಚೋದು. ಎಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬಾ ಉಪಯೋಗ ಆಗುತ್ತೆ. ಇಲ್ಲ ಬಾಯ್ಸ್ಗಾದ್ರೂ ಕರ್ಲಿ ಹೇರ್ಸ್ ಇರೋರಿಗೆ ಉಪಯೋಗ ಆಗುತ್ತೆ. ನೈಸ್ ಸರ್, ಪ್ರಾಡಕ್ಟ್ ಚೆನ್ನಾಗಿದೆ. ಸೊ ಸುಮಾರು ಪ್ರಾಡಕ್ಟ್ಸ್ ಇದೆ ಹಂಗಾರೆ. ಇದು ಹಾಲು ನೀರು ಔಷಧಿ ಕುಡಿಸಿದ್ಮೇಲೆ ತುಟಿ ಕೆನ್ನ ಮುಖ ಒರೆಸಿದ್ರೆ ಅವ್ರದ್ದು ಭಗವಂತ ಕೊಟ್ಟಿರೋ ಸ್ಕಿನ್ ಒರಿಜಿನಾಲಿಟಿ ಮೇಂಟೈನ್ ಆಗುತ್ತೆ. ಸ್ಕಿನ್ ಅಲರ್ಜಿ, ರ್ಯಾಷಸ್, ರಫ್ನೆಸ್ ಆಗೋದಿಲ್ಲ ಇದರಿಂದ ಮಾಡಿದ್ರೆ. ಹೌದು, ಅದಕ್ಕೋಸ್ಕರ ಇದು ತಯಾರು ಮಾಡಿದ್ರು. ಇದಕ್ಕೆ ಫೇಸ್ ನ್ಯಾಪ್ಕಿನ್ ಅಂತೀವಿ. ತುಂಬಾ ಉಪಯೋಗ ಆಗುತ್ತೆ. ಓಕೆ, ಸೂಪರ್ ಸರ್, ಸುಮಾರು ಇದೆ. ವಿಷ್ಣು, ಇದು ಜಬ್ಲಾ ಅಂತೀವಿ, ಕಾಟನ್ ಜಬ್ಲಾ ಅಂತ. ಇದು ಮಕ್ಕಳಿಗೆ ಕತ್ ನಿಲ್ಲೋದಿಲ್ಲ. ಇದು ಕೆಳಗಡೆಯಿಂದ ಆದ್ರೂ ಆಗ್ಬೋದು, ಮೇಲೆಯಿಂದ ಆದ್ರೂ ಆಗ್ಬೋದು. ಕಾಟನ್ದು, ವಾಷಬಲ್ ಅಂಡ್ ರಿಯೂಸಬಲ್. ಬರೇ 40 ರೂಪಾಯಿ ಒಂದು ಪೀಸು. ಇದು ಒಳ್ಳೆ ಕ್ವಾಲಿಟಿ. ಇದ್ರಲ್ಲಿ ಕಡಿಮೆ ಬೇಕಾದ್ರೆ ಇನ್ನ ಕಡಿಮೆ ಸಿಗುತ್ತೆ. ನಾವು ಕನ್ಸ್ಯೂಮರ್ಸ್ಗೆ ಇದೇ ನಾವು ಸಜೆಸ್ಟ್ ಮಾಡೋದು. 40 ರೂಪೀಸ್ ಅಷ್ಟೇ. ಹೌದು. ಸೂಪರ್, ನೈಸ್ ಸರ್. ಐ ಥಿಂಕ್